ವೀಕ್ಷಕರಿಗೆ ನಮಸ್ಕಾರ. ವೆಲ್ಕಮ್ ಟು HD24x7 ನ್ಯೂಸ್ಗೆ ಸ್ವಾಗತ. ಸದಸ್ಯತ್ವ ಅಭಿಯಾನವನ್ನು ಪ್ರಾರಂಭ ಮಾಡಿದೆ. ಇಡೀ ದೇಶದಲ್ಲೇ 2ನೇ ತಾರೀಕು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸದಸ್ಯತ್ವವನ್ನು ಚಾಲನೆ ನೀಡಲಾಯಿತು. ಇಲ್ಲಿವರೆಗೆ 1 ಕೋಟಿ ಹೆಚ್ಚು ಸದಸ್ಯತ್ವ ಆಗಿದೆ. ಕರ್ನಾಟಕದಲ್ಲಿ ಕೂಡ ಮೊನ್ನೆ 4ನೇ ತಾರೀಕು ವಿಜೇಂದ್ರ ಅವರ ನೇತೃತ್ವದಲ್ಲಿ ಸದಸ್ಯತ್ವ ಅಭಿಯಾನದ ಉದ್ಘಾಟನೆಯನ್ನು ಕೂಡ ಇವತ್ತು ಕರ್ನಾಟಕದಲ್ಲಿ 3,44,000ಕ್ಕಿಂತ ಹೆಚ್ಚು ಸದಸ್ಯತ್ವ ಆಗಿದೆ. ಇವತ್ತು ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅಂದ್ರೆ ದಲಿತರು ಅಹಿಂದ ಅನ್ನುವಂಥ ಹೆಸರಿನಲ್ಲಿ ಇವತ್ತು ಸರ್ಕಾರವನ್ನು ರಚನೆ ಮಾಡಿದೆ. ಆದರೆ ದಲಿತ ವಿರೋಧಿ ಸರ್ಕಾರ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಸರ್ಕಾರ. ದಲಿತರಿಗಾಗಿ ಮೀಸಲಿಟ್ಟಂತ SDP TSP ಹಣ 25,000 ಕೋಟಿಗಿಂತ ಹೆಚ್ಚು ಹಣವನ್ನ ಗ್ಯಾರಂಟಿಗಳಿಗೆ ಉಪಯೋಗಿಸುವಂತ ವ್ಯವಸ್ಥೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದ್ರು. ಹಾಗೆಯೇ ಉಡಾ ಹಗರಣ ಇರ್ಬೋದು, ವಾಲ್ಮೀಕಿ ಹಬ್ಬದಲ್ಲಿ 187 ಕೋಟಿ ಹಗರಣ ಇರಬಹುದು, ಮುಡಾದಲ್ಲಿ 3,000ಕ್ಕಿಂತ ಇಟ್ಕೊಂಡು 4,000 ರೂಪಾಯಿ ಹಗರಣಗಳಿರ್ಬೋದು. ಈ ಎಲ್ಲ ಹಗರಣಗಳನ್ನ ಇಟ್ಕೊಂಡ್ಬಿಟ್ಟು ಕಾಂಗ್ರೆಸ್ ದಲಿತ ವಿರೋಧಿ ಹಗರಣಗಳನ್ನ ಭ್ರಷ್ಟಾಚಾರವನ್ನು ಇಟ್ಕೊಂಡ್ಬಿಟ್ಟು ಇಡೀ ರಾಜ್ಯದಲ್ಲಿ ವಿಜೇಂದ್ರಣ್ಣನವರ ನೇತೃತ್ವದಲ್ಲಿ ಒಂದು ಬೃಹತ್ ಆದಂತ ಬೆಂಗಳೂರು ಟು ಮೈಸೂರು ಚಲೋ ಪಾದಯಾತ್ರೆಯನ್ನು ಕೂಡ ಯಶಸ್ವಿಯಾಗಿ ಮಾಡಿದ್ವಿ. ಆ ಪಾದಯಾತ್ರೆಯ ಯಶಸ್ವಿಯಾದ ನಂತರ ರಾಜ್ಯಪಾಲರು ಮಾನ್ಯ ಮುಖ್ಯಮಂತ್ರಿಗಳಿಗೆ ತನಿಖೆ ಆಜ್ಞೆಯನ್ನು ಮಾಡಿದರು. ಇದು ಒಂದು ರೀತಿಯಾದಂತ ಹೋರಾಟ. ಆದ್ರೆ ನಮ್ಮ ರಾಜ್ಯದಲ್ಲಿ ಭ್ರಷ್ಟಾಚಾರ ವಿರುದ್ಧ ಹೋರಾಟದ ವಿರುದ್ಧ ವಿರೋಧ ಪಕ್ಷದ ನಾಯಕರಾದಂತ ಶ್ರೀಯುತ ಚಲುವಾದಿ ನಾರಾಯಣ ಸ್ವಾಮಿ ಅವರು ಈ ದಲಿತರ ಹೋರಾಟಗಳಲ್ಲಿ ಮುಂಚೂಣಿಯಾಗಿದ್ದು ದಲಿತರ ಹೋರಾಟಗಳನ್ನ ಯಶಸ್ವಿಗೊಳಿಸಬೇಕನ್ನಂತ ಕಾರ್ಯದಲ್ಲಿದ್ದಾಗ ವಿರೋಧ ಪಕ್ಷದಾದಂತ ಚಲುವಾದಿ ನಾರಾಯಣ ಸ್ವಾಮಿ ಅವರ ವಿರುದ್ಧ ಶ್ರೀಯುತ ಪ್ರಿಯಾಂಕಾ ಖರ್ಗೆ ಇರ್ಬೋದು, ಹಾಗೆಯೇ ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, MB ಪಾಟೀಲ್ ಇರ್ಬೋದು, ಇವರಿಗೆಲ್ಲರೂ ಕೂಡ ತಳಮಳ ಪ್ರಾರಂಭವಾಯಿತು. ಯಾಕೆ ಅಂದ್ರೆ ಇವತ್ತು ಪ್ರಿಯಾಂಕಾ ಖರ್ಗೆ ಅವರ ಟ್ರಸ್ಟ್ಗಳೇನಿದ್ದಾವೆ ಆ ಟ್ರಸ್ಟ್ಗಳಿಗೆ 30 ವರ್ಷದಲ್ಲಿ 19 ಎಕರೆಯ ಜಾಗವನ್ನ ತಗೊಳ್ಳುವಂತ ವ್ಯವಸ್ಥೆ ಯಾರಾದ್ರೂ ಮಾಡಿದ್ರೆ ಅದು ಪ್ರಿಯಾಂಕಾ ಖರ್ಗೆ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು. ಮಲ್ಲಿಕಾರ್ಜುನ ಖರ್ಗೆ ಅವರು ಬಹಳ ದೊಡ್ಡ ವ್ಯಕ್ತಿಯವರು, ನಾವು ಬಹಳ ಗೌರವವನ್ನು ಕೂಡ ಕೊಡ್ತೇವೆ ಸಮಾಜದ ವತಿಯಿಂದ. ಆದ್ರೆ ಎಲ್ಲ ವಿಷಯದಲ್ಲ ಗೌರವ ಕೊಡ್ಬೇಕಾ? ಈ ಭ್ರಷ್ಟಾಚಾರ ವಿಚಾರದಲ್ಲಿ ಅವ್ರು ಗೌರವ ಕೊಡ್ಬೇಕಾ? ಅವ್ರದೇ ಆದಂತ ಟ್ರಸ್ಟ್ಗಳಲ್ಲಿ ಅವರೇ ಮನೆತನದವರಿದ್ದಾರೆ ಟ್ರಸ್ಟ್ ಅಲ್ಲಿ. ಅವ್ರನ್ನ ನಾನು ವಿಚಾರವನ್ನ ಈ ಸಂದರ್ಭದಲ್ಲಿ ಕೇಳಕ್ಕೆ ಇಷ್ಟಪಡ್ತೇನೆ. ನೀವು ನಿಮ್ಮ ಕುಟುಂಬಕ್ಕೋಸ್ಕರ ಟ್ರಸ್ಟ್ಗಳನ್ನ ಮಾಡಿಕೊಂಡು ನಿಮ್ಮ ಕುಟುಂಬಗಳನ್ನ ಬೆಳೆಸಬೇಕು, ನಿಮ್ಮ ಕುಟುಂಬದಲ್ಲಿ ಆದಾಯ ಆಗಬೇಕು ಅಂತ ವಿಚಾರ ಮಾತ್ರ ಇಟ್ಕೊಂಡಿದ್ರು ಹೊರತು. ನಿರಂತರ ಸುದ್ದಿಗಾಗಿ ಹುಬ್ಳಿ ಧಾರವಾಡ ನ್ಯೂಸ್ ಅನ್ನು ವೀಕ್ಷಿಸಿ. ವರದಿ ಬಾಲು ವಿ, ಹುಬ್ಳಿ.